ಹಾಯ್ ಹಲೋ ಸ್ನೇಹಿತರೆ, ಜ್ಞಾನಾಮೃತ ಜಿ ಕೆ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ. ನಾನು ಈ ಕ್ಲಾಸಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಪ್ರವಾಸಿ ತಾಣದಲ್ಲಿ ಉಗ್ರರು ನಡೆಸಿದ ಭಯೋತ್ಪಾದನೆ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ ಮತ್ತು ಅದನ್ನು ಮಟ್ಟ ಹಾಕಿದ ಭಾರತ ಸರ್ಕಾರ ಮಾಡಿದ ಆಪರೇಷನ್ಗಳ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ ಸ್ನೇಹಿತರೆ. ಬನ್ನಿ ಹಾಗಾದರೆ ಪ್ರಾರಂಭ ಮಾಡೋಣ. ಕ್ಲಾಸನ್ನು ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮಿನ ಪ್ರವಾಸಿ ತಾಣದಲ್ಲಿ ಈ ಉಗ್ರ ಸಂಘಟನೆಯ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದರು. ಆಪ್ಷನ್ 1 ದಿ ರೆಸಿಸ್ಟೆನ್ಸ್ ಫ್ರಂಟ್, ಆಪ್ಷನ್ 2 ಹಿಜ್ಬುಲ್ ಮುಜಾಹಿದ್ದೀನ್, ಆಪ್ಷನ್ 3 ಜೈ ಎ ಮೊಹಮ್ಮದ್, ಆಪ್ಷನ್ 4 ಹರ್ಕತ್ ಉಲ್ ಜಿಹಾದ್ ಅಲ್ ಇಸ್ಲಾಮಿ, ಆಪ್ಷನ್ 5 ಯಾವುದೂ ಅಲ್ಲ. ಉತ್ತರ ಯಾವುದೂ ಅಲ್ಲ ಸ್ನೇಹಿತರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮಿನ ಪ್ರವಾಸಿ ತಾಣದಲ್ಲಿ ಲಷ್ಕರ್ ಎ ತಾಯಬಾ ಉಗ್ರ ಸಂಘಟನೆಯ 3 ಭಯೋತ್ಪಾದಕರು ಪ್ರವಾಸಿಗರ ಮೇಲೆ 2025ರ ಏಪ್ರಿಲ್ 22ರಂದು ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ 26 ಮಂದಿ ಸಾವನ್ನಪ್ಪಿದರು. ಈ ಘಟನೆಯು ಜರುಗಿ 2026 ಏಪ್ರಿಲ್ 22ಕ್ಕೆ 1 ವರ್ಷ ಪೂರೈಸಿದೆ. ಈ ಕರಾಳ ದಿನದಂದು ಮೃತ 26 ಮಂದಿಯಲ್ಲಿ ಕರ್ನಾಟಕದ 2 ಇದ್ದರು. ಉಗ್ರರ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತವು ಆಪರೇಷನ್ ಸಿಂಧೂರ್ ಮತ್ತು ಆಪರೇಷನ್ ಮಹದೇವ್ ಕಾರ್ಯಾಚರಣೆಗಳನ್ನು ಕೈಗೊಂಡಿತು. ದಾಳಿಯ ಬಳಿಕ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿದ್ದಿತ್ತು. ಪ್ರವಾಸಿಗರಿಗೆ ಮುಕ್ತವಾಗಿಲ್ಲ. ಆದರೆ ವರ್ಷದ ಬಳಿಕ ಇಲ್ಲಿ ಎಲ್ಲವೂ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಭಾರತವು ಈ ಕಾರ್ಯಾಚರಣೆಯನ್ನು ಕೈಗೊಂಡು 1 ವರ್ಷ ಪೂರೈಸಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.